ಹೀಗೆ ಕೈ ಹಿಡಿದು ಸಪ್ತಪದಿ ತುಳಿಯುತ್ತಿರೋ ಯುವ ಪ್ರೇಮಿಗಳು, ವಧುವಿನ ಕೊರಳಿಗೆ 3 ಗಂಟು ಹಾಕ್ತಿರೋ ವರ, ಇವರಿಬ್ಬರ ಕಲ್ಯಾಣ ಮಹೋತ್ಸವ ಕಂಡು ಅಕ್ಷತೆ ಹಾಕಿ ಶುಭ ಹಾರೈಸ್ತಿರೋ ಸಂಬಂಧಿಕರು. ಈ ಅಪರೂಪದ ಮದುವೆಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ. ಹೌದು, ಕಡೂರು ಮೂಲದ ಅವಿನಾಶ್ ಹಾಗೂ ಹೊಸದುರ್ಗ ಮೂಲದ ಸಂಗೀತ ಇಬ್ಬರಿಗೂ ಕೂಡ ಮಾತು ಬರೋದಿಲ್ಲ. ಅಷ್ಟೇ ಅಲ್ಲದೆ ಇಬ್ಬರಿಗೂ ಕೂಡ ಕಿವಿ ಕೂಡ ಕೇಳಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಮಾತುಗಳಿಲ್ಲದೆ ಹೋದ್ರೂ ಕೂಡ ಮೌನ ಭಾವನೆಗಳ ಮೂಲಕ ಇಬ್ಬರಿಗೂ ಬಾಂಧವ್ಯ ಬೆಸೆದಿತ್ತು. ಮೌನ ಸಂಭಾಷಣೆ ಮೂಲಕ ಪ್ರೀತಿಸಿ ಪರಸ್ಪರ ಅರ್ಥ ಮಾಡಿಕೊಂಡು ಮದುವೆಗೆ ಒಪ್ಪಿದ್ರು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆದರೆ ಇಬ್ಬರ ಮನೆಯಲ್ಲಿ ಪೋಷಕರು ಆರಂಭದಲ್ಲಿ ಮದುವೆಗೆ ಒಪ್ಪಿರಲಿಲ್ಲ. ಬಳಿಕ ಪೋಷಕರನ್ನ ಒಪ್ಪಿಸಿರೋ ಅವಿನಾಶ್ ಹಾಗೂ ಸಂಗೀತ ಜೋಡಿ ಹಸೆಮಣೆಯೇರಿದ್ದಾರೆ. ಗುರು ಹಿರಿಯರ ಸಮ್ಮುಖದಲ್ಲೇ ಸಪ್ತಪದಿ ತುಳಿದಿದ್ದು ವಿಶೇಷವಾಗಿತ್ತು. ಮರಳಿ ನಮ್ಮದು ಪ್ರಕಾಶ್ ಅಂತೇಳಿ, ನಮ್ಮ ಮಗಳು ಸಂಗೀತ. ಅವರು ಮಾತು ಬರೋದಿಲ್ಲ. ಅವರು ಫಸ್ಟ್ ವಿದ್ಯಾಭ್ಯಾಸ ಜೀವನ್ ಭೀಮಾನಗರ ಬೆಂಗಳೂರಲ್ಲಿ ಓದ್ತಿದ್ದು. ಆಮೇಲೆ 8th 9th 10th ದಾವಣಗೆರೆಯಲ್ಲಿ ಓದ್ತಿದ್ದು. ಆಮೇಲೆ ಡಿಪ್ಲೊಮಕ್ಕೆ ಮೈಸೂರು ಸೇರಿಸಿದ್ದು. ಅಷ್ಟೆಲ್ಲ ಆಯಿತು, ಮದುವೆ ಮಾಡಬೇಕು ಅಂದ್ಕೊಂಡು. ಆಮೇಲೆ ಹೆಂಗೆ ಒದಗಿ ಬಂತು, ಯಾರ್ಯಾರು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ರು ಯಾರ್ಯಾರೇ. ಆಮೇಲೆ ಪರಸ್ಪರ 2 ಕುಟುಂಬಗಳು ಒಪ್ಪಿ ಕಾಮಿಕೆರೆ ಅಂತ ಗಂಡನವರು ಅವಿನಾಶ್ ಅಂತೇಳಿ ಇಷ್ಟ ಆಯಿತು ನಮಗೂ. ಈಗ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಅರೇಂಜ್ ಮ್ಯಾರೇಜ್ ಮಾಡ್ತಾಯಿದ್ದೀವಿ. ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ ಇದ್ದೀವಿ. ಮೈಸೂರಿನ ಜೆಎಸ್ಎಸ್ ವಿಕಲಚೇತನರ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಯುವಕ ಅವಿನಾಶ್ ಗೋಲ್ಡ್ ಡಿಸೈನಿಂಗ್ ಕೋರ್ಸ್ನಲ್ಲಿ ಡಿಪ್ಲೊಮಾ ಮುಗಿಸಿದ್ರೆ, ಯುವತಿ ಸಂಗೀತ ಕೂಡ ಡಿಪ್ಲೊಮಾ ಮಾಡಿ ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಇಬ್ಬರಿಗೂ ಕೂಡ ಕಾಲೇಜು ದಿನಗಳಲ್ಲೇ ಪ್ರೇಮಾಂಕುರವಾಗಿತ್ತು. ಇದೇ ಪ್ರೀತಿಯ ಪಯಣ ಇದೀಗ ಸಪ್ತಪದಿ ತುಳಿಸಿದ್ದು ಮಾತ್ರ ವಿಶೇಷ. ಅಲ್ಲದೆ ಯುವಕ ಅವಿನಾಶ್ ಗೋಲ್ಡ್ ಡಿಸೈನಿಂಗ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿ ಪದಕ ಗಳಿಸಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದಕ ಪಡೆದಿದ್ದು ಮತ್ತೊಂದು ವಿಶೇಷ. ಇನ್ನು ಅಪರೂಪದ ಜೋಡಿ ವಿವಾಹಕ್ಕೆ ಅವಿನಾಶ್ ಹಾಗೂ ಸಂಗೀತ ಸ್ನೇಹಿತರು, ಸಂಬಂಧಿಕರು ಕೂಡ ಆಗಮಿಸಿ ಶುಭ ಹಾರೈಸಿದ್ದಾರೆ. ಅವಿನಾಶ್ ಮತ್ತು ಹೇಮಂತ್ 2 ಜನ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು, ನೆಚ್ಚಿನ ವಿದ್ಯಾರ್ಥಿಗಳಾಗಿ ನನ್ನ ಹತ್ರ 4 ವರ್ಷ ವಿದ್ಯಾರ್ಥಿಯಾಗಿ ಇದ್ದಾರೆ. 1ರಿಂದ 4ನೇ ತರಗತಿಯಲ್ಲಿ ಓದಿ ಅಲ್ಲಿಂದ ಕಡೂರಿನ ನಿವೇದಿತಾ ಶಾಲೆಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದಿ ಅಲ್ಲಿಂದ ಮೈಸೂರು ಜೆಎಸ್ಎಸ್ ಡಿಪ್ಲೊಮಾ ಜ್ಯುವೆಲರಿ ಡಿಸೈನರ್ ಆಗಿ ಡಿಪ್ಲೊಮಾ ಕೋರ್ಸನ್ನು ತಗೊಂಡು ಅದರಲ್ಲಿ ಉತ್ತೀರ್ಣನಾಗಿ ಮತ್ತು ಅವನು ಹಲವಾರು ಸೇವೆಯಲ್ಲಿ ತೊಡಗಿ ಮತ್ತು ಅವನು ರಾಷ್ಟ್ರ ಮಟ್ಟದಲ್ಲಿ ಬ್ರಾನ್ಸ್ ಮೆಡಲನ್ನು ತೊಗೊಂಬಂದಿದ್ದಾನೆ. ಮತ್ತು ದ್ರೌಪದಿ ಮುರ್ಮು ಅವರಿಂದ ಪದವಿಯನ್ನು ಗೋಲ್ಡ್ ಮೆಡಲನ್ನು ಪಡ್ಕೊಂಬಂದಿದ್ದಾನೆ. ಮತ್ತು ಇವರು ಕ್ರೀಡಾ ಸಚಿವರಿಂದ ಸನ್ಮಾನವನ್ನು ಪಡೆದಿದ್ದೇನೆ. ಹಲವಾರು ವಲಯದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಹಲವಾರು ಸನ್ಮಾನಗಳನ್ನು ಪಡ್ಕೊಂಡು ಬಂದು ನಮ್ಮ ದೇಶಕ್ಕೆ ಚಿನ್ನದ ಬಾಲಕ ಅಂತ ಹೆಸರನ್ನು ತಂದು ನಮ್ಮ ದೇಶಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕು, ನಮ್ಮ ಗ್ರಾಮ ಕಾಮನಕೆರೆ ಗ್ರಾಮಕ್ಕೆ ಹೆಸರನ್ನು ತಂದು ಚಿನ್ನದ ಬಾಲಕನಾಗಿ ಇದ್ದಾನೆ. ಒಟ್ಟಾರೆ ಮಾತು ಬಾರದೆ ಕಿವಿ ಕೇಳದೆ ಇದ್ದರೂ ಕೂಡ ಮೌನ ಭಾಷೆಯ ಮೂಲಕವೇ ಅವಿನಾಶ್ ಹಾಗೂ ಸಂಗೀತ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರಿಬ್ಬರ ಮುಂದಿನ ಜರ್ನಿ ಹೀಗೆ ಸುಖಕರವಾಗಿರಲಿ ಅನ್ನೋದು ನಮ್ಮ ಆಶಯ.